ಎಸ್ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಲೋಕಮಹಾಯುದ್ಧ ಜೋರಾಗಿದೆ. ದೋಸ್ತಿ ನಾಯಕರಿಗೆ ಟಕ್ಕರನ್ನ ಕೊಡೋದಕ್ಕೆ ಕಾಂಗ್ರೆಸ್ ಪಣವನ್ನ ತೊಟ್ಟಿದೆ. ಒಂದು ಕಡೆ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡ್ತೀವಿ, ರಾಜ್ಯದ 28ಕ್ಕೆ 28 ನಾವೇ ಗೆಲ್ತೀವಿ ಅಂತ ಮೈತ್ರಿಯ ನಾಯಕರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕನಿಷ್ಠ 20 ಆದ್ರೂ ನಾವು ಗೆಲ್ತೀವ್ರಿ ಅಂತ ಕಾಂಗ್ರೆಸ್ನ ನಾಯಕರು ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಬಿಜೆಪಿ 20 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದೆ. ಕಾಂಗ್ರೆಸ್ 7 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಈ ಎರಡೂ ಪಟ್ಟಿಯಲ್ಲೂ ಕೂಡ ಒಂದು ಕಾಮನ್ ಆಗಿದ್ದದ್ದು ಏನು ಅಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಡಿಕೆ ಸುರೇಶ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಮತ್ತೆ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಿದ್ದಾರೆ. ಹ್ಯಾಟ್ರಿಕ್ ಬಾರಿಸುವ ಕನಸು ಬೇರೆ ಇದೆ ಈ ಬಾರಿ. ಆದ್ರೆ ಡಿಕೆ ಬ್ರದರ್ಸ್ ಅವರ ಈ ಓಟಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಮೈತ್ರಿಯ ನಾಯಕರು ಮಂಜುನಾಥ್ ಅವರನ್ನ ಅಖಾಡಕ್ಕೆ ಇಳಿಸಿದ್ದಾರೆ. ಒಂದು ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಬೆಂಕಿ ವರ್ಸಸ್ ನೀರು ಅಂತ ಆಗುತ್ತಾ, ಈ ಪ್ರಶ್ನೆ ಬರ್ತಾ ಇರುವಂತದ್ದು. ಇದರ ನಡುವೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚ್ ಸಭೆ ಆರಂಭವಾಗಿರುವಂತದ್ದು. ಡಿಕೆ ಸುರೇಶ್ ಅವರ ಸದಾಶಿವನಗರದಲ್ಲಿರುವಂತಹ ಮನೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಹಾಗೂ ಕಾಂಗ್ರೆಸ್ನ ಮುಖಂಡರು ಮಾತುಕತೆಯನ್ನು ಕೂಡ ನಡೆಸಿದ್ದಾರಂತೆ. ಕ್ಷೇತ್ರ ವ್ಯಾಪಿಯ ಶಾಸಕರು ಹಾಗೂ ಕಾಂಗ್ರೆಸ್ನ ಮುಖಂಡರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ನಡೆಸಿದ್ದಾರಂತೆ ಡಿಕೆ ಸುರೇಶ್ ಅವರು. ಯಾಕಂದ್ರೆ ಪಕ್ಷ ಸಂಘಟನೆಯನ್ನ ಮಾಡಬೇಕಿದೆ. ಡಿಕೆ ಸುರೇಶ್ ಅವರಿಗೆ ಈ ಬಾರಿಯೂ ಕೂಡ ಒಂದಿಷ್ಟು ಪೈಪೋಟಿ ಇದೆ, ಪ್ರತಿ ಬಾರಿಯಂತೆ. ಆದರೆ ಇದು ಪ್ರತಿಷ್ಠೆಯ ಕಣ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಡಿಕೆ ಬ್ರದರ್ಸ್ಗೆ ಪ್ರತಿಷ್ಠೆಯ ಕಣ ಅದು. ಮತ್ತೊಂದು ಕಡೆ ಮೈತ್ರಿಯ ನಾಯಕರಿಗೂ ಕೂಡ ಪ್ರತಿಷ್ಠೆ ಆಗಿರುವಂಥದ್ದು. ಒಂದು ಕಡೆ ಬೆಂಗಳೂರನ್ನ ಕಬ್ಜಾ ಮಾಡಬೇಕು ರಾಜಕೀಯವಾಗಿ ಅಂತ ಡಿಕೆ ಬ್ರದರ್ಸ್ ಒಂದಿಷ್ಟು ಕಾರ್ಯತಂತ್ರವನ್ನು ಹೆಣಿತಿದ್ದಾರೆ. ಬೆಂಗಳೂರು ಉಸ್ತುವಾರಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ತಮ್ಮ ಸಂಸದರಾಗಿದ್ದಾರೆ. ಈ ಹಿಡಿತವನ್ನು ತಪ್ಪಿಸಬೇಕು ಅಂತ ಮೈತ್ರಿ ನಾಯಕರು ಒಂದಿಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದಕ್ಕೆ ಮಂಜುನಾಥ್ ಅವರನ್ನು ಅಖಾಡಕ್ಕೆ ಇಳಿಸಿದ್ದಾರೆ. ಒಂದಿಷ್ಟು ರಾಜಕೀಯ ಚಟುವಟಿಕೆ ಕೂಡ ಆರಂಭವಾಗಿರುವಂಥದ್ದು. ಯಾಕಂದರೆ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಅದರಲ್ಲಿ 5 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವಿರುವಂಥದ್ದು, ಅಂದರೆ ಕಾಂಗ್ರೆಸ್ನ MLAಗಳಿರುವಂಥದ್ದು. 2ರಲ್ಲಿ BJP ಇದೆ, 1ರಲ್ಲಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು MLA ಆಗಿದ್ದಾರೆ. ಅಂದರೆ ಟೆಕ್ನಿಕಲಿ ನೋಡಿದ್ರೆ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸಿದೆ. MLAಗಳಿದ್ದಾರೆ, ಅಧಿಕಾರ ಇದೆ, ಸರ್ಕಾರ ಇದೆ, ಗ್ಯಾರಂಟಿಗಳಿವೆ. ಮೇಲ್ನೋಟಕ್ಕೆ ಬಲಿಷ್ಠವಾಗಿ ಡಿಕೆ ಸುರೇಶ್ ಹಾಗೆ ಕಾಂಗ್ರೆಸ್ ಕಾಣಿಸ್ಕೋತಾ ಇದೆ. ಆದರೆ ಬಿಜೆಪಿಯ ನಾಯಕರ ಲೆಕ್ಕಾಚಾರ ಬೇರೆಯದ್ದೇ ಇರುವಂಥದ್ದು. ಮಂಜುನಾಥ್ ಅವರಿಗೆ ರಾಜಕೀಯವನ್ನು ಮೀರಿದ ವ್ಯಕ್ತಿತ್ವ ಇದೆ. ಅವರನ್ನು ಕಾಳಕ್ಕಿಳಿಸಿದ್ದಾರೆ. ರಾಜಕೀಯ ಲೆಕ್ಕಾಚಾರ, ಜಾತಿ ಸಮೀಕರಣ ವರ್ಕೌಟ್ ಆದರೆ, ವೋಟ್ ಶೇರ್ ಲೆಕ್ಕಾಚಾರ ವರ್ಕೌಟ್ ಆದರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಶತಾಯಗತಾಯ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಅವರನ್ನು ಸೋಲಿಸಬಹುದು ಅನ್ನುವ ಲೆಕ್ಕಾಚಾರ ಮೈತ್ರಿಯ ನಾಯಕರದ್ದು ಕೂಡ. ಇದೇ ಕಾರಣಕ್ಕಾಗಿ ಮತ್ತೊಂದು ಕಡೆ ಪಕ್ಷ ಸಂಘಟನೆಯನ್ನ ಮಾಡಬೇಕಿದೆ. ಡಿಕೆ ಸುರೇಶ್ ಅವರು ತುಂಬ ಆಕ್ಟಿವ್ ಆಗಿದ್ದಂಥ ಸಂಸದರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರ ವಿಡಿಯೋಸ್ ಒಂದಿಷ್ಟು ಹರಿದಾಡ್ತಾ ಇರುತ್ತೆ. ಆದರೂ ಕೂಡ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರಂತೆ ಸ್ಥಳೀಯ ನಾಯಕರ ಜೊತೆ. ಇದರ ಜೊತೆಗೆ ಯಾವ ರೀತಿ ಕಾರ್ಯತಂತ್ರವನ್ನು ಹೆಣಿಬೇಕು, ಯಾವ ರೀತಿ ಪ್ರಚಾರವನ್ನು ಮಾಡಬೇಕು, ಪಕ್ಷ ಸಂಘಟನೆ ಹೇಗಿರಬೇಕು ಅಂತ ಮಾತುಕತೆಯನ್ನು ನಡೆಸಿರುವಂಥದ್ದು. ಶಾಸಕರಾಗಿರುವಂಥ ಬಾಲಕೃಷ್ಣ ಅವರು ಭಾಗಿಯಾಗಿದ್ದರು. ಆನೇಕಲ್ ಶಿವಣ್ಣ ಅವರು ಕೂಡ ಭಾಗಿಯಾಗಿದ್ದರು. ಕುಣಿಕಲ್ ವಿಧಾನಸಭಾ ಕ್ಷೇತ್ರದ MLA ರಂಗನಾಥ್ ಅವರು ಕೂಡ ಭಾಗಿಯಾಗಿದ್ದರು. MLCಗಳಾದಂಥ ಪುಟ್ಟಣ್ಣ, ಎಸ್ ರವಿ, ಮುಖಂಡರಾದಂಥ ರಘುನಂದನ್, ರಾಮಣ್ಣ, ಮನೋಹರ್, ಹನುಮಂತರಾಯಪ್ಪ, ಕುಸುಮ ಎಚ್, ಗಂಗಾಧರ್ ಮತ್ತಿತರರು ಕೂಡ ಭಾಗಿಯಾಗಿದ್ದರು. ಅಂದರೆ ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಕ್ಷೇತ್ರ ಈ ಬಾರಿ. ಡಿಕೆ ಬ್ರದರ್ಸ್ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈ ಬಾರಿಯ ಹೈ ವೋಲ್ಟೇಜ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ, ಇದರ ಬಗ್ಗೆ ಒಂದು ಚರ್ಚೆ ಆರಂಭವಾಗಿರುವಂಥದ್ದು, ಯಾರು ಗೆಲ್ತಾರೆ ಅಂತ. ಅದಕ್ಕೂ ಮುಂಚೆ ಈಗ ಡಿಕೆ ಬ್ರದರ್ಸ್ ಮೀಟಿಂಗ್ ಅನ್ನ ನೋಡ್ತಾ ಇದ್ದಾರೆ. ಮಂಜುನಾಥ್ ಅವರ ಸ್ಪರ್ಧೆ ಅಷ್ಟೊಂದು ಕಂಗೆಡ್ಸಿದ್ಯಾ ಡಿಕೆ ಬ್ರದರ್ಸ್ ಅನ್ನ ಅಂತ?
ಆ, ಮಹೇಶ್, ಈಗಾಗಲೇ ಖಂಡಿತವಾಗ್ಲೂ ನೀವು ಹೇಳಿದಾಗೆ ಒಂದ್ ರೀತಿಯಲ್ಲಿ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನು ಚುನಾವಣೆ ಇದೆ, ಇದು ಸಾಕಷ್ಟು ಒಂದ್ ಕಡೆ ಜಿದ್ದಾಜಿದ್ದಿನ ಫೈಟ್ ಶುರುವಾಗಿದೆ ಅಂತಾನು ಕೂಡ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರು ಹಾಲಿ ಕೂಡ ಸಂಸದರು. ಆದ್ರೆ ಈ ಬಾರಿಯ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆಗೂ ಕೂಡ ಕಣಕ್ಕಿಳಿರುವಂತದ್ದು. ಹಾಗಾಗಿ ಈ ಒಂದು ಕ್ಷೇತ್ರ ಸಾಕಷ್ಟು ರಾಜ್ಯ ರಾಜಕೀಯದಲ್ಲೇ ಒಂದಿಷ್ಟು ಕುತೂಹಲ ಕೂಡ ಮೂಡಿಸಿದೆ. ಯಾಕಂತಂದ್ರೆ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರ ಒಂದು ಹೆಸರು ಕೂಡ ಹೆಚ್ಚಾಗಿ ಒಂದ್ ರೀತಿಯಲ್ಲಿ ಪ್ರಭಾವಿಯ ಒಂದು ವೈದ್ಯರಾಗಿ ಕೂಡ ಕೆಲಸ ಮಾಡಿರುವಂತದ್ದು. ಹಾಗಾಗಿ ಬಿಜೆಪಿಯ ಪಕ್ಷದ ನಾಯಕರು ಕೂಡ ಎಲ್ಲರೂ ಕೂಡ ಬೆಂಬಲಿಸುವಂತ ಅವರ ಪಕ್ಷದಿಂದಲೂ ಕೂಡ ಸ್ಪರ್ಧೆ ಕೂಡ ಕಣಕ್ಕಿಳಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಒಂದು ಕ್ಷೇತ್ರದಲ್ಲಿನ ಪಕ್ಷ ಸಂಘಟನೆ ಕುರಿತಾಗಿ ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೀತಾ ಇದೆ. ಸದಾಶಿವನಗರದಲ್ಲಿರ್ತಕ್ಕಂಥ ಡಿ ಕೆ ಸುರೇಶ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಕೂಡ ಈಗಾಗಲೇ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತೆ ಪ್ರಮುಖ ಮುಖಂಡರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಶಾಸಕರಾಗಿರುವಂತಹ ಕುನಗಾಲ್ ರಂಗನಾಥ್ ಅವರಾಗಿರ್ಬೋದು, ಮತ್ತೆ ಅಣಿಕಲ್ ಶಿವಣ್ಣ ಆಗಿರ್ಬೋದು, ಅದೇ ರೀತಿ ಕಾಂಗ್ರೆಸ್ ಮುಖಂಡರಾಗಿದ್ದ ಹನುಮಂತರಾಯಪ್ಪ ಆಗಿರ್ಬೋದು ಸೇರಿದಂತೆ ಕುಸುಮಾ ಸೇರಿದಂತೆ ಹಲವು ನಾಯಕರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಈ ಬಾರಿಯ ಒಂದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಂದಿಷ್ಟು ತಂತ್ರಗಳನ್ನ ರೂಪಿಸಬೇಕು, ಯಾಕಂತಂದ್ರೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷ ಕೂಡ ಮೈತ್ರಿ ಆಗಿಕೊಂಡಿರುವಂತದ್ದು. ಈ ಒಂದೇ ಮೈತ್ರಿಯ ಒಂದು ಅಭ್ಯರ್ಥಿಯಾಗಿ ಮಂಜುನಾಥ್ ಅವರು ಕಣಕ್ಕಿಳಿರುವಂತದ್ದು. ಹಾಗಾಗಿ ಸಾಕಷ್ಟು ಒಂದು ರಾಮನಗರ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಈ ಒಂದು ಭಾಗಗಳಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಮತಗಳು ಒಂದು ಡಾಕ್ಟರ್ ಮಂಜುನಾಥ್ ಅವರಿಗೆ ಕೂಡ ಬರುವಂತದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಕಳೆದ ಬಾರಿಯ ಚುನಾವಣೆಗಿಂತ ಈ ಬಾರಿಯ ನಡೆಯುವಂತ ಚುನಾವಣೆ ಸಾಕಷ್ಟು ಒಂದು ರೀತಿಯಲ್ಲಿ ಸಾಕಷ್ಟು ಟಫ್ ಅಂತಾನೆ ಕೂಡ ಹೇಳ್ಬೋದು ಅನ್ನುವಂತ ಚರ್ಚೆ ಕೂಡ ನಡೆದಿದೆ. ಹಾಗಾಗಿ ಕೆಲವಷ್ಟು ತಂತ್ರಗಾರಿಕೆಯನ್ನ ಹೂಡಬೇಕು. ಡಿ ಕೆ ಸುರೇಶ್ ಅವರ ಒಂದು ಗೆಲುವಿಗೆ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ಪಕ್ಷದ ಶಾಸಕರಿಗೆ ಮತ್ತೆ ಪ್ರಮುಖ ಮುಖಂಡರಿಗೂ ಕೂಡ ಒಂದಿಷ್ಟು ಸಲಹೆ ಮತ್ತೆ ಸೂಚನೆಗಳು ನೀಡ್ತಾ ಇದ್ದಾರೆ. ಇನ್ನೂ ಕೂಡ ಅವರ ನಿವಾಸದಲ್ಲಿ ಸಭೆ ಕೂಡ ನಡೀತಾ ಇದೆ. ಮಹೇಶ್, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.